ಈಗ ನಾವಿತ್ತು ಅದಕ್ಕೆ ಗಚ್ಚನೆಯಲ್ಲಿ ಗಾಡಿ ಬಿಟ್ಟು ಹೋಗಲ್ವ ನಾವೀಗ ಅಲ್ಲಿ ಇದಿರಲ್ವ ಅಣ್ಣ ಈ ಟಾರ್ಪಲ್ನ ಹಿಂಗೆ ಜೋಡಿಸ್ಕೋಬೇಕಷ್ಟೆ ನಾವು. ಫಾರಿನಲ್ಲೆಲ್ಲ ಹೆಂಗಿರ್ತಾರೆ ಹಿಂಗೆ. ಸೊಳ್ಳೆ ಹೋಗುತ್ತೆ, ಹಾಕೋಬಿಡೋಣ. ಇದು ಸೊಳ್ಳೆ ನಿನ್ನ ಮಕ್ಕ ಹೇಳ್ತಿದ್ದೆ ಇಲ್ಲೇ ಸೊಳ್ಳೆ ಸೊಳ್ಳೆ ಬಂತು ಕಡಿತಿದೆ. ಹೌದಾ? ಚುಮ್ಮ ಹಂಗಾರೆ ಅಣ್ಣ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಉಣ್ಕೊಳ್ಳಿ ಅಂತ. ಹಬ್ಬ ಸಕ್ಕತ್ತಾಗಿತ್ತು ಮಾತ್ರ ಈ ಸ್ಕೇರಿ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಇಲ್ಲಿಗೆ ನಮ್ಮ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮುಗೀತು. ಇವಾಗ ನೆಕ್ಸ್ಟ್ ನಮ್ಮ ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಬೇಕು. ಸಿಕ್ಕಾಬಟ್ಟೆ ಖತರ್ನಾಗಿದ್ದು. ನಾನು ನೋಡಿ ಕ್ಲಾಕ್ಸ್ ಹಾಕ್ಕೊಂಡು ಇಲ್ಲ ಹತ್ತಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಿದ್ದರೆ ಮಕ ಮುತ್ತಿಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಯ್ಯೋ ಎಲ್ಲತ್ತದ ಅಲ್ಲಿ. ಸಾರಿ ಸ್ಪೈಡಿ. ಯಪ್ಪ ಯಪ್ಪ ಯಪ್ಪ. ಏನು ಟಾರ್ಪಲ್ಲಿದೆ? ಇಲ್ಲ, ಇದು ಅರ್ಧಂಬರ್ಧ ಸುಟ್ಟಿರೋ ಗಿಡ ಇದೆಯಲ್ಲ, ಚುಚ್ಚುತ್ತೆ ಕೆಳಗಡೆಯಿಂದ. ಇದು ಮಾಡ್ಬೇಕಾದ್ರೆ ನಾವು ನೀಟಾಗಿ ಗುದ್ಲಿ ತಗೊಂಡು ಎಲ್ಲ ಹೆರ್ಕೋಬೇಕು. ಅದಕ್ಕೆ ಇಲ್ಲೇ ಹಾಕೋಣ ಕೆಳಗಡೆ ಬಂದೆ. ಇಲ್ಲೂ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಬಟ್ ಕೂತ್ಕೊಂಡು ಫೈರ್ ಕ್ಯಾಂಪ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ಇಲ್ಲಿ ಕಂಪ್ಲೀಟಾಗಿ ಟೆಂಟೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇದೆ ಅದು. ಯಪ್ಪ ನಡೀರಿ. ಸೊ ಇಲ್ಲಿಗೆ ನಮ್ಮ ಒಂದು ಆಫ್ ರೋಡ್ ಮುಗೀತು. ಈಗ ಕ್ಯಾಂಪಿಂಗ್ ಶುರು ಹತ್ಕೊಂಬಿಡೋಣ. ಅಪ್ಪ ಹೋಪ್ ನಿಮಗೆಲ್ಲರೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರು ಈ ರೀತಿ ಅಡ್ವೆಂಚರ್ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ರಾಸ್ತಾ ಹೋಮ್ ಸ್ಟೇ ಕೆಳಗಡೆ, ರಾಸ್ತಾ ಹೋಮ್ ಸ್ಟೇ ಸಕಲೇಶ್ಪುರ ಕೆಳಗಡೆ ನಂಬರ್ ಹಾಕಿದ್ದೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗ್ರೂಪ್ ಕ್ಯಾಂಪಿಂಗ್, ಇಂಡಿವಿಜುವಲ್ ಕ್ಯಾಂಪಿಂಗ್ ಅಥವಾ ಫ್ಯಾಮಿಲಿಯಾಗಿ ಡಾಮಿಟ್ರಿ ಬೇಕು, ರೂಮ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಬನ್ನಿ, ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ. ನಿಮಗೆ ಕ್ಯಾಂಪಿಂಗ್ ಕನ್ನಡಿಗ ಕಡೆಯಿಂದ ಬಂದಿದ್ದೀನಿ ಅಂದರೆ ಒಂದೊಳ್ಳೆ ಬೆಸ್ಟ್ ಡೀಲ್ ಕೊಡ್ತಾರೆ. ಸೊ ನಡೀರಿ ನೋಡಿ, ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನಾವು ಮಾಡಿರೋ ಎಕ್ಸ್ಪೀರಿಯನ್ಸ್ ನಿಮಗೂ ಬೇಕಂದರೆ ಆನ್ ಅಡಿಷ್ನಲ್ ಕಾಸ್ಟ್ ಅದು ಕೂಡ ಆಗುತ್ತೆ. ಆರಾಮಾಗಿ. ಬಟ್ ಇನ್ಶೂರೆನ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಬರ್ಬೇಕಾಗುತ್ತೆ. ಲೈಫ್ ಇನ್ಶೂರೆನ್ಸ್. ಇವತ್ತು ನಾವು ಸಕಲೇಶ್ಪುರ ರಾಸ್ತಾ ಹೋಮ್ ಸ್ಟೇ ಅವ್ರ ಪ್ರಾಪರ್ಟಿಯಲ್ಲಿದ್ದೀವಿ. ಸೊ ಇಲ್ಲಿ ಒಂದು ಒಳ್ಳೆ ಕ್ಯಾಂಪ್ ಸೈಟ್ ಇದೆ, ಒಂದು ಕ್ಯಾಂಪ್ ಮಾಡೋಣ ಅಂತೇಳಿ. ನನ್ನ ಜೊತೆ ಸುಜಿತ್ ಹಾಗೆ ಸಾದೇವೆಲ್ಲ ಇದ್ದಾನೆ. ಎಲ್ಲ ಆ ಕಡೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಮಳೆ ಬರ್ತದೆ ನೋಡಿ, ಹಾಗಾಗಿ. ಸೊ ಬನ್ನಿ ಇವಾಗ ಫಸ್ಟ್ ನಾನು ಇಲ್ಲಿ ಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮೇನ್ ಟೆಂಟ್ ನಾವು ಇಲ್ಲಿ ಮುಂದೆ ಹಾಕ್ತೀನಿ, ಸ್ವಲ್ಪ ವಿಂಡ್ ಎಲ್ಲ ಸ್ವಲ್ಪ ಕಡಿಮೆ ಇರಲಿ ಅಂತೀನಿ. ಆಮೇಲೆ ಇಲ್ಲಿ ಟಾರ್ಕ್ ಅಂತ ಆಮೇಲೆ ಜೀಪ್ ಬರುತ್ತೆ. ಮಳೆ ಶುರು ಆಗಿದೆ. ಅವಾಗ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದನ್ನು. ಗೋಪ್ರೋದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಅಂತ. ಸೊ ಈಗ ಇಲ್ಲಿ ನಮ್ಮ ಎಲ್ಲ ಐಟಮ್ಸ್ಗಳೆಲ್ಲ ಇಲ್ಲಿದ್ದಾವೆ. ತಗೊಂಡೋಗ್ಬಿಟ್ಟು ಫಸ್ಟು ಹಾಕೋಣ ಒನ್ ಬೈ ಒನ್ ಆಗಿ. ಆದಷ್ಟು ನಮಗೆ ವಿಂಡು ಮಳೆ ಹೆವಿ ಆದರೆ ಏನೋ ಪ್ರಾಬ್ಲಮ್ ಆಗಬಾರ್ದು, ಆ ರೀತಿ ನೋಡ್ಕೊಂಡು ಹಾಕೋಣ ಅಂತ. ಸುಜಿ ಟಾರ್ಪಲ್ ತಗೊಂಡ್ಬಿಡು ಫಸ್ಟ್. ಓಕೆ, ಸೊ ಹೊರಗಡೆಯಿಂದ ನಾವು ಟೆಂಟ್ ಹಾಕೊಂಡ್ಬಿಟ್ಟಿದ್ದೀವಿ, ಯಾಕಂದರೆ ಮಳೆ ಹೆವಿ ಹೊಡಿತಾ ಇದೆ. ಸೊ ಇವಾಗ ಒಳಗಡೆಯಿಂದ ಎಲ್ಲ ಸೆಟಪ್ ಮಾಡಿಕೊಂಡು ಒಳಗಡೆ ಟೆಂಟ್ ಹಾಕೊಂಡು ಆಮೇಲೆ ಬಿಡೋದು ಅಂತನಾ? ಒಳಗಡೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್. ಈಗ ನಾವು ಇತರ ಹೋಗ್ಬೇಕಲ್ಲ ಐಟಮ್ಗಳು, ಅವಾಗ ಅಲ್ಲ ಅಲ್ಲಿ ಹೇಳ್ತಿದ್ದಲ್ಲ ರೀಲ್ಸಲ್ಲಿ, ಮಳೆಗಾಲ ಶುರು ಆಯಿತು ಅಂತಂದರೆ ಚಾರ್ಮಡಿ ಘಾಟ್ ನೆನಪಾಗುತ್ತೆ. ಜೀಪ್ ತಗೊಂಡು ಈಗ ನಾವಿತ್ತು ಅದಕ್ಕೆ ಗಚ್ಚನೆಯಲ್ಲಿ
ಗಾಡಿ ಬಿಟ್ಟು ಹೋಗಲ್ವ ನಾವೀಗ ಅಲ್ಲಿ ಇದ್ದಿರಲ್ವ. ಅಣ್ಣ ಈ ಟಾರ್ಪಲ್ನ ಕೆಳಗಡೆ ಮಳೆ ಏನಾದ್ರು ಎಕ್ಸ್ಟ್ರಾ ಇದೆಯಣ್ಣ? ಈ ಟಾರ್ಪಲ್ನ ಹಿಂಗೆ ಇಟ್ಬಿಟ್ಟು ಹೋಗೋಣ. ಒಂದು ರೇಂಜಿಗೆ ಟೆಂಟ್ ರೆಡಿಯಾಗಿದೆ. ನಮ್ಮದು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಕವರ್ ಆಗ್ತಾ ಇದೆ, ಫುಲ್ಲು ಫಾಗಿ ಆಗಿದೆ. ಓ ಕ್ರೇಜಿ. ನಾವು ಕಂಪ್ಲೀಟಾಗಿ ಟೆಂಟ್ ಎಲ್ಲ ಸೆಟಪ್ ಮಾಡಿದ್ದೀವಿ. ನಾನು ಯೂಸ್ ಮಾಡ್ತಿರೋದು ಉಲಾಂಜಿ ಐಫೋನ್ ಲೈಟು. ಸೊ ಹಾಗಾಗಿ ನೀಟಾಗಿ ಕತ್ಲಾದ್ರೂ ಕಾಣ್ತಿದೆ. ಸನ್ಸೆಟ್ ಆಲ್ರೆಡಿ ಆಗಿದೆ, ಬಟ್ ಆದರೂ ನಿಮ್ಗೆ ಕಲರ್ಸ್ ಕಾಣ್ತಿದೆ ನೋಡಿ ಆ ಕಡೆ. ಮತ್ತು ಅಲ್ಲಿ ನಿಮ್ಗೇನು ಲೈಟ್ಸ್ ಕಾಣ್ತಿದೆಯಲ್ಲ, ಇದು ಯಾವುದು ಶಿರಡಿ ಘಾಟ, ಮಂಗಳೂರು ಟು ಸಕಲೇಶ್ಪುರ ರೋಡ್. ಶಿರಡಿ ಘಾಟ್ ಟ್ರಾಫಿಕ್ ನಿಮ್ಗೆ ಕಾಣ್ತಾ ಇರೋದು. ಆ ಥರ ಚೆನ್ನಾಗಿ ಕಾಣುತ್ತೆ. ಸೊ ಕಂಪ್ಲೀಟಾಗಿ ಟೆಂಟ್ ರೆಡಿಯಾಗಿದೆ. ಇದನ್ನು ಮಾಡೋಕ್ಕೆ ನಮಗೆ ಆಲ್ಮೋಸ್ಟ್ 1 hour ತಗೊಂತಲ್ಲ. ಮಾಡಬೇಕಾದ್ರೆ ಒಂದು ಹೆವಿ ಮಳೆ ಇತ್ತು, ಬಟ್ ಇವಾಗ ಮಳೆ ಎಲ್ಲ ಕಡಿಮೆ ಆಗಿದೆ ನೋಡಿ. ಕತ್ಲಾಗಿದೆ, ಲೈಟ್ ಹಾಕಿರೋದ್ರಿಂದ ಹಂಗೆ ಕಾಣ್ತಾಯಿದೆ ನೋಡಿ. ಇವಾಗ ಲೈಟ್ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಓಕೆ, ತಿಂಗಳು ಬೆಳಕಿದೆ, ಒಂದು ಸ್ವಲ್ಪ ನೀಟಾಗಿ ಕಾಣ್ತಾಯಿದೆ. ನೋಡ್ಬೋದು ಏನು ಕಲರ್ಸ್ ಇದೆ, ಮನೆಗಳೆಲ್ಲ ಕಾಣ್ತಾಯಿದೆ ಸುತ್ತ. ಹಬ್ಬ ಸುಸ್ತಾಗೋಯ್ತು. ಈ ಕ್ಯಾಂಪಲ್ಲಿ ಯಾವಾಗೂ ಅಷ್ಟೇ ಕ್ಯಾಂಪ್ ಟೆಂಟ್ ಸೆಟಪ್ ಮಾಡೋದಿದೆಯಲ್ಲ, ಅದೇ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಟಾಸ್ಕು. ಇವಾಗಿಂದ ಪ್ರತಿ ಸೆಕೆಂಡ್ಗೂ ಡಾರ್ಕ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಇವಾಗ ನೋಡ್ಬೋದು ನೀವು. ಫಸ್ಟ್ ನಾನು ಇವಾಗ ಜಸ್ಟ್ ತೋರಿಸಿದ್ಕೆ ಇವಾಗ ಎಷ್ಟು ಡಾರ್ಕ್ ಆಗಿದೆ ಅಂತ. ಸೊ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಇಲ್ಲಿ ಜಿಪ್ ಇರುತ್ತೆ ಇದ್ರದ್ದು. ಓಕೆ, ಜಿಪ್ ಓಪನ್ ಮಾಡಿ ಇದನ್ನು ಇವಾಗ ನಮ್ಮದು ಲೈಟ್ಸ್ ಎಲ್ಲ ಇದೆ. ಲೈಟ್ಸ್ ಎಲ್ಲ ತೊಗೊಂಡು ಲೈಟ್ ಸೆಟಪ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ನಾನು ಇವಾಗ ಈ ಮ್ಯಾಗ್ನೆಟಿಕ್ ಲೈಟ್ನ ತೆಗಿತಾ ಇದ್ದೀನಿ. ಕ್ಲೋಸ್ ಮಾಡ್ಲಾ? ಯಾವುದು ಇದ್ರೊಳಗೆ ಇನ್ನೂ ಏನೋ ಮೆಟೀರಿಯಲ್ಸ್ ಇಡೋದಿದೆಯಾ? ಐಡಿಯಾ ಇದೆ, ಕೊಡ್ತೀನಿಲ್ಲ. ನಾನು ಹೊರಗಡೆ ಬಂದ್ರೆ ಮತ್ತೆ ಗೊತ್ತಾಗುತ್ತೆ. ಅಲ್ಲೇ ಒಂದು ನಿಮಿಷ. ಅದೇ ಇನ್ನೇನು ಹಾಕ್ಬೇಕು ಅಲ್ಲಿಗೆ? ಟೋಟಲ್ಲು 3 ಲೈಟ್ ಸೆಟಪ್ಪು, ಅದು 3 ಸೆಟಪ್ ಬಲ್ಬ್. ಓಕೆ, ಸೊ ಇವಾಗ ನಾವು ನಮ್ಮ ಟೇಬಲ್ ಸೆಟಪ್ ಮಾಡ್ತಾಯಿದ್ದೀವಿ ಇಲ್ಲಿ ಹೊರಗಡೆ. ಸೊಳ್ಳೆ ಹೋಗುತ್ತೆ, ಹಾಕೋಬಿಡೋಣ. ಇದು ಸೊಳ್ಳೆ ನಿನ್ನ ಮಕ್ಕ ಹೇಳ್ತಿದ್ದೆ, ಇಲ್ಲೇ ಸೊಳ್ಳೆ ಬಂತು, ಕಡಿತಿದೆ. ಹೌದಾ? ಚುಮ್ಮ ಹಂಗಾರೆ. ಅಣ್ಣ ಇದು ಹಾಕ್ಬಿಟ್ಟ ಲಾಕ್ ಮಾಡ್ಲಾ? ಯಾವುದು ಇನ್ನೊಂದು ವೈರ್ ಎಷ್ಟಿದ್ದೀನಿ ನೋಡ. ಆ ವೈರ್ ಒಳಗಡೆ ಬಂದಾಯ್ತದು. ಹಾಕ್ಬಿಡ್ತೀನಿ, ಸೊಳ್ಳೆ ಮತ್ತೆ ಮಲಗಕ್ಕಾಗಲ್ಲ. ಇನ್ನೇನು ಹಿಡಿದ್ರೆ ಕೊಟ್ಬಿಡಿ. ಸೆಟ್ಟು ಕೊಡ್ತೀನಿ. ಅದರಲ್ಲಿ ಒಂದು ವೈರ್ ಬಂದಿದೆ ನೋಡು. ವೈರ್ ಯಾವುದು? ನೀನು ಕೊಟ್ಟನಲ್ಲ ನಾನು, ಬಂದಿದೆ ಇಲ್ಲಿ. ಅದರಲ್ಲಿ ಒಂದು ಹೆಟ್ಟ ವೈರ್ ಇದೆ ನೋಡು. ಹೆಟ್ಟ ವೈರಾ? ಹಾಂ, ಹೆಟ್ಟ ವೈರ್ ಕೊಡು. ಅಂದರೆ ಸ್ವಿಚ್ ಹಾಕೋದಲ್ಲ, ಅಂದರೆ ಸ್ವಿಚ್ಚು. ಓಕೆ, ಈಗ ಸಾದೇವ್ದು ಗಾಡಿ ತೊಗೊಂಬಂದಿದ್ದೀವಿ ನಾವು. ನೋಡ್ಬೋದು, ಇದು ಬೆಳಗ್ಗೆ ನಿಮ್ಗೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಅಭಿಮಾನಿ, ಕ್ಯಾಪ್ಟನ್ ಅಭಿಮಾನಿ. ಈಗ ನಮ್ಮ ಗಾಡಿ ಇಲ್ಲಿದೆ. ಸೊ ಈಗ ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಸೌದೆ ಎಲ್ಲ ತೊಗೊಂಬರ್ಬೇಕು. ಸೌದೆ ಎಲ್ಲ ತಂದು ಮಾಡಬೇಕು. ಇದೆಲ್ಲ ರೆಡಿ ಆಗಿದೆ ನೋಡ್ಬೋದು. ಇನ್ನೇನು ನಮ್ಮ ಟೆಂಟ್ ಅಂತೂ ಫುಲ್ ಕಂಪ್ಲೀಟ್ ರೆಡಿಯಾಗಿದೆ. ನೋಡಿದ್ರಲ್ಲ, ಜಸ್ಟ್ ಒಂದು 5 ನಿಮಿಷ 10 ನಿಮಿಷದಲ್ಲೇ ಫುಲ್ ಎಲ್ಲ ಕಂಪ್ಲೀಟ್ ಕತ್ಲಾಗಿಬಿಟ್ಟಿದೆ. ಸೊ ಇದು ನಮ್ಮ ಟಾರ್ಪ್ ನಾವು ಯೂಸ್ ಮಾಡ್ತಿರೋವಂಥದ್ದು. ಈ ಟಾರ್ಪ್ ಮೇಲೆ ಮಳೆ ಬಂದರೆ ಟಾರ್ಪ್ನ ತೆಗೆದು ಕೆಳಗಡೆ ಹಾಕ್ಕೊಂಡಾಗ ಒಳಗಡೆಗೆ ನೀಟಾಗಿ ಕವರ್ ಆಗುತ್ತೆ. ನಮಗೆ ಏನು ಟೇಬಲ್ ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರೂ ಸ್ವಲ್ಪ ಬಾರ್ಬಿಕ್ಯೂ ಮತ್ತು ರಸಮ್ಮು ಮತ್ತು ರೈಸ್ ಮಾಡಬೇಕು. ಸಾದೇವ್ ನೀನು ಮಾಡ್ತೀಯಲ್ಲ ಚಿಕನ್ನ, ಮಿಕ್ಸ್ ಮಾಡ್ತೀಯಲ್ಲ ಮಸಾಲೆ. ಬಾರ್ಬಿಕ್ಯೂ ಸಾದೇವ್ ಮಾಡ್ತಾನೆ, ನೀನು ರಸಮ್ ಮಾಡಿಬಿಡು. ಓಕೆನಾ? ರೈಸ್ಗೆ ಇಟ್ಬಿಟ್ರೆ ರೈಸ್ ಆಗುತ್ತೆ. ಇನ್ನು ಫೈರ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಸೌದೆ ಇದೆಲ್ಲ ಹೊಡೆದು ಎಲ್ಲ ಮಾಡ್ಕೋಬೇಕು. ಇದೆಲ್ಲ ನೆಂದೋಗಿರೋ ಸೌದೆ ಇದು. ಇದನ್ನು ತಗೊಳಕ್ಕಾಗಲ್ಲ. ಈಗ ಸ್ವಲ್ಪ ಡ್ರೈ ಸೌದೆ ಹುಡುಕಿ ಡ್ರೈ ಸೌದೆಯಲ್ಲಿ ಮಾಡಬೇಕು. ಬನ್ನಿ ರೆಡಿ ಮಾಡೋಣ. ಮಳೆ ಬಂದು ಫೈರ್ ಕ್ಯಾಂಪ್ ಹಾಕೋಣ ಅಂದರೆ ನೋಡಿ, ಇಲ್ಲಿ ಇವ್ರು ಮರನೇ ಕುಯ್ತಾ ಇದ್ದಾರೆ. ಇವನು ಈ ಮರಗಳನ್ನ ಹೊಡಿತಾ ಇದ್ದಾನೆ. ಮಕ್ಕ ತರ್ಪ. ಓಕೆ, ಸೊ ಫೈನಲಿ ಇವಾಗ ನಾವು ಫೈರ್ಗೆ ವುಡ್ ರೆಡಿ ಮಾಡಿ. ಮಕ್ಕ ತೋರ್ಸೋದು ಬೇಡವಾ? ಫೈರ್ ಕ್ಯಾಂಪಿಗೆ ಎಷ್ಟು ಕಷ್ಟ. ಅದರಲ್ಲೂ ಮಳೆ ಬಂದಿದೆ. ಮಳೆ ಬಂದು ಚಂಡಿಯಾಗಿ ಹೋಗಿದೆ.
ಇವು ಹತ್ತುತ್ತಾ ಅನ್ನೋದೇ ಡೌಟು. ನೋಡೋಣ. ಈಗ ಅಲ್ಲೇ ಕೆಳಗಡೆ ಇಟ್ಕೊಂಡು ಹೊಡೀರಿ ಬ್ರೋ. ಕೆಳಗಡೆ ಹಿಡಿ, ಕೊಡ್ಲಿಲ್ಲ ಹೊಡಿತಾರಲ್ಲ ಹಂಗೆ ಹೊಡೀರಿ. ಹಾಂ, ಇದೆಲ್ಲ ಗೊತ್ತಾಗಲ್ಲ. ಲಾಸ್ಟಿಗೆ ವೀಡಿಯೋ ಹಾಕಿದಾಗ ಇಷ್ಟೇನಾ ಅಂತಾರೆ. ಕ್ಯಾಂಪು ಅಷ್ಟು ಈಸಿ ಇಲ್ಲ ಮಾಡೋದು. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲರೂ. ಬೇಡ 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 ಬಿಡಿ, ಅದನ್ನ ಆಮೇಲೆ ಹೊಡ್ಕೊಳ್ಳೋಣ ಅಲ್ಲಿ. ಬೇಡ. ಓಕೆ, ಫೈನಲ್ ಆಗಿ ವುಡ್ ಎಲ್ಲ ರೆಡಿ ಆಗಿದೆ. ಅಂತೂ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಸ್ಟ್ಯಾಂಡ್ಲಿದು. ಒಂದು 700-800 ರೂಪಾಯಿ ಇರ್ಬೋದು. ವರ್ತ್. ನೋಡಿ ನೀಟಾಗಿ ವುಡ್ ಎಲ್ಲ ಹೊಡಿಯೋದು. ಇನ್ನೂ ಒಂದು 4-5 ಬೇಕು ನಮಗೆ, ಆದರೆ ಇದೆ ನಮ್ಮ ಸತ್ಯ. ಬಿಡು ಮಗ, ಸಾಕು, ಇದೇ ಸಾಕು ನಮಗೆ. ಬೇಜಾನ ಆಯಿತು. ಸಾದೇವು ಎಲ್ಲ ಸ್ವಲ್ಪ ಸೌದೆ ಎಲ್ಲ ಹೊಡೆದು ರೆಡಿ ಮಾಡ್ತಾ ಇದ್ದಾನೆ. ಈಗ ನಾನೊಂದು ಸ್ವಲ್ಪ ಲೈಟ್ಸ್ ಎಲ್ಲ ಅರೇಂಜ್ ಮಾಡೋಣ. ಟೇಬಲ್ ಎತ್ಕೊಳ್ಳ. ಡೈರೆಕ್ಟ್ ನೆಲಕ್ಕೆ ಅಲ್ವಾ ಇದು? ಸಣ್ಣ ಪುಟ್ಟ ಉಗುರು ಬರ್ತಾರೆ. ಒಂದ್ಸತಿ ಬೆಂಕಿ ಕತ್ಕೊಂಡಿತ್ತು ಅಂದರೆ ಏನು ಅಲ್ಲಾಡ್ಸೋಕ್ಕಾಗಲ್ಲ. ಏನು ಕಾಣ್ತಾನೆ ಈಗ ಅಲ್ಲಿಗೆ ಹಾಕೋದಲ್ವಾ? ಚಕ್ಕೆಗಳೆಲ್ಲ ಕೊಡು. ಚಕ್ಕೆಗಳೆಲ್ಲ ಹಿಂಗೆ ಹಾಕ್ಬಿಟ್ರೆ ಅದು ಹತ್ಕೊಳ್ಳೋಕೆ ಈಸಿ ಆಗುತ್ತೆ. ಪಾ, ಇಷ್ಟು ಬೆಂಕಿ ಹಚ್ಚಕ್ಕೆ ಎಷ್ಟು ಕಷ್ಟ ಅಲ್ಲ. ಇನ್ನೂ ಇದೆ ಅಲ್ಲ ಅದರಲ್ಲಿ. ಓಕೆ, ಇಂಥದ್ದು ಒಂದು ಕಚ್ಚಿಬಿಟ್ರೆ ದೊಡ್ಡ ಪೀಸು ಬೆಳಗ್ಗೆವರೆಗೂ ಅದೇ ಉರಿಯುತ್ತೆ. ಬೇಕಾಗಿಲ್ಲ. ಒಂದು ಸಾಕು ಬಿಡೋದು, ಅದೊಂದು ಸಾಕು. ಸಾಕು, ಅಲ್ಲಿ ಜೋಡಿಸ್ಕೊಂಬಿಡು ಅಷ್ಟೇ. ಈ ಕಡೆ ಇಲ್ಲಿ ಹಿಂಗಿದ್ರೆ ಒಣಗ್ತಾ ಇರುತ್ತೆ. ಹಿಂಗಿಟ್ಟಾಗ ಹಿಂಗೆ ಜೋಡಿಸ್ಕೋಬೇಕಷ್ಟೆ ನಾವು. ಫಾರಿನಲ್ಲೆಲ್ಲ ಹಿಂಗಿರ್ತಾರೆ ಮರಗಳು, ಹಿಂಗೆ ಗ್ಯಾಪು, ಅಷ್ಟೇ. ಸೊ ಫೈನಲಾಗಿ ಫೈರ್ ಅಂತೂ ಸ್ಟಾರ್ಟ್ ಮಾಡಾಯಿತು. ಯಪ್ಪ, ಸೊಂಟ ಗಿಂಟೆಲ್ಲ ಬಿದ್ದೋಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ. ಸೊ ಈ ಥರ ಕ್ಯಾಂಪಿಂಗ್ ಮಾಡ್ತಿರೋದು ಫಸ್ಟ್ ಟೈಮು ಅಲ್ಲ ಇವನು ಸುಜಿತ್. ಸಾದೇವ್ ಮಾಡಿದನಲ್ಲ ಲಾಸ್ಟ್ ಟೈಮು, ದಯ್ಯಾಗಿ ಎಲ್ಲ ಅಟ್ಯಾಕ್ ಮಾಡಿಬಿಟ್ಟಿತ್ತು ನಮ್ಮನ್ನ ಕ್ಯಾಂಪಿಂಗ್ ಮಾಡಿದಾಗ. ಅದು ಆ್ಯಕ್ಚುಲಿ ರಸಮ್ದು ವಿಡಿಯೋ ಸಿಕ್ಕೇ ಇಲ್ಲ, ಚೆಲ್ಲೋಗಿರೋ ವಿಡಿಯೋ. ಹಾಂ, ಸಿಕ್ಕೇ ಇಲ್ಲ ಅದು. ಅವತ್ತು ನಾವು ನೋಡಿದ್ವಿ ತಾನೇ ಅವತ್ತು ವಿಡಿಯೋ, ಅದರಲ್ಲಿ ಬಟ್ ಸಿಕ್ಕಿಲ್ಲ ನಮಗೆ. ಏನಾದ್ರು ಮಾಡಿರಬೇಕು ಈ ಕಡೆ. ಸರಿ, ಹಂಗಾದರೆ ಇವಾಗ ಚಿಕನ್ನು. ಓಕೆ, ನಾನೊಂದು ಹೊಸ ಲೈಟ್ ತೊಗೊಂಬಂದಿದ್ದೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಯಾರಿಗೂ ತೋರಿಸಿಲ್ಲ ನೋಡಿ. ಇದು ಈ ರೀತಿ ಬರುತ್ತೆ ನೋಡಿ. ಇದು ಒಂದು, ಇದು ಮಲ್ಟಿ ಕಲರು, ಮತ್ತು ಇದು ಮಲ್ಟಿ ಕಲರ್ ಆಲ್ವೇಸ್ ಆನು, ಬ್ಲಿಂಕ್ ಇಲ್ಲ. ಮತ್ತು ಇದು ಎಮರ್ಜೆನ್ಸಿ ಲೈಟು.
ಮತ್ತು ಇದು ಹೈ ಪವರು, ಇದು ಆಫು, ಮತ್ತು ಇಲ್ಲಿ ಇದ್ರದ್ದು ಟಾರ್ಚ್ ಇದೆ, ಪ್ರೆಸ್ ಮಾಡಿ ಇಟ್ಕೊಂಡ್ರೆ. ಹಂಗೆ ನೋಡಿ, ಇದು ಟಾರ್ಚು. ಇದರಲ್ಲೂ ಅಷ್ಟೇ 3x4 ಇದೆ, ಫ್ಲ್ಯಾಶು, SOS ಈ ರೀತಿ. ಸೊ ಇದನ್ನು ನಾನು ನಮ್ಮ ಟೆಂಟ್ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ಇವಾಗ ಆನ್ ಮಾಡ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಹೇಳಿ. ಮೋಸ್ಟ್ಲಿ ನಿಮಗೆ ಟ್ರೈನ್ ಸೌಂಡು ಕೇಳಿಸ್ತಾ ಇರ್ಬೋದು ಅನಿಸುತ್ತೆ. ಸೊ ಇವಾಗ ಮ್ಯಾಜಿಕ್ ಶುರು. ಇದು ಬಂದ್ಬಿಟ್ಟು ಮಲ್ಟಿ ಕಲರು, ಇದು ಬಂದ್ಬಿಟ್ಟು ಆಫು, ಇದು ನಾರ್ಮಲ್ ವೈಟು, ಇದು ಆಲ್ವೇಸ್ ಮಲ್ಟಿ ಕಲರ್ ಬ್ಲಿಂಕಿಂಗು, ಇದು ಮಲ್ಟಿ ಕಲರ್ ಆಲ್ವೇಸ್ ಆನು. ಯಾವ್ದು ಚೆನ್ನಾಗಿದೆ ಹೇಳಿ. ನನಗೆ ಮೋಸ್ಟ್ಲಿ ಇದಿಷ್ಟ ಆಯಿತು, ಸ್ವಲ್ಪ ಡೀಸೆಂಟಾಗಿ ಕಾಣುತ್ತೆ. ಓಕೆ, ಜಸ್ಟ್ ಒಂದು ಕ್ಯಾಂಪ್ಗೆ ಗ್ರ್ಯಾಂಡ್ ಲುಕ್ ಕೊಡಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಹೇಗಿದೆ ನೋಡಿ, ಚೆನ್ನಾಗಿದೆಯಲ್ಲ ಇದು? ದೂರದಿಂದ ನೋಡೋ, ಫೋಟೋ ತಕ್ಕೋ ಸಕ್ಕತ್ತಾಗಿ ಕಾಣುತ್ತೆ ಅಲ್ಲೋಗು ದೂರದಿಂದ. ಈ ನಾರ್ತ್ ಅವರೆಲ್ಲ ಹಾಕ್ತಾರಲ್ಲ ಹಿಂಗೆ ಗ್ರ್ಯಾಂಡ್ ಅಲ್ಲ. ಇದು ನಮ್ಮ ಆಲ್ವೇಸ್ ಎಮರ್ಜೆನ್ಸಿ ಟಾರ್ಚ್. ಯಾವಾಗ ನಾವು ಕ್ಯಾಂಪ್ ಮಾಡಿದ್ರು ನಮ್ಮ ಹತ್ರ ಇದಿರುತ್ತೆ. ಹಾಂ, ಪಾರ್ಕಿಂಗಾ? ಎಲ್ಲಿದೆ ಪಾರ್ಕಿಂಗು? ಇದು ಎಲ್ಲಿ DRL. ವಾವ್, ಏನು ಸಖತ್ತಾಗಿದೆ ಗುರು. ನೋಡೋಕೆ ಮಾತ್ರ ಮಸ್ತಾಗಿ ಕಾಣ್ತಾಯಿದೆ. ಆ್ಯಕ್ಚುಲಾಗಿ ಎಲ್ಲ ಎದ್ಬಿಟ್ಟಿದ್ದೀವಿ. ಓಕೆ, ಸೊ ನಾನು ಇದೊಂದು ಹೊಸ ಲೈಟ್ ಪರ್ಚೇಸ್ ಮಾಡಿದ್ದೆ. ಇದು ನಂಗೆ ತುಂಬ ಇಷ್ಟ ಆಯ್ತು. ಒಂಥರ ಇದರಲ್ಲಿ ನಾವು ನೈಟು ಏನೋ ಒಂದು ಫ್ಲೇಮ್ ಇಟ್ಟಿದ್ದೀವಿ ಅನ್ನೋ ಒಂದು ರೇಂಜಿಗೆ ಹೊಳೆಯುತ್ತೆ. ಇದು ನಾರ್ಮಲ್, ಇದು ಸ್ಟ್ಯಾಂಡರ್ಡ್, ನೀವು ಹಳೇದ್ರಲ್ಲೆಲ್ಲ ನೋಡಿದ್ದೀರಾ. ಬಟ್ ಇದನ್ನು ಸೈಡ್ಗೆ ಇಡೋಣ. ಇವಾಗ ಈ ಲೈಟ್ದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಓಕೆ, ಇದು ಫುಲ್ ವೈಟ್ ಲೈಟು, ಇದು ರೆಡ್ ಲೈಟು, ಇದು ಫೈರ್. ಸೊ ಈಗ ನಾವು ಫೈರ್ ಇಟ್ಕೊಂಡು ಡಿನ್ನರು, ಆಮೇಲೆ ಬಾರ್ಬಿಕ್ಯೂ ಇದೆಲ್ಲ ಮಾಡ್ಕೋಬೋದು. ಚೆನ್ನಾಗಿದೆ ಇದೊಂಥರ. ಆ್ಯಕ್ಚುಲಿ ರೆಡ್ ಲೈಟ್ಗೆ ಮಸ್ಕಿಟೋಸ್ ಆಗಲಿ ಹುಳಗಳಾಗಲಿ ಯಾವುದೂ ಬರೋಲ್ಲ. ನಮಗೇನಾದ್ರು ಜಾಸ್ತಿ ಬೇಕಾದ್ರೆ ಹಿಂಗೆಲ್ಲರೂ ಹಿಂಗೆ ತಗ್ಲಾಕೋಬೋದು. ಅವರ್ ನಮ್ಮ ಹತ್ರ ಇವಾಗ ತುಂಬಾ ಲೈಟ್ಸ್ ಇದೆ. ಈಗ ನಾರ್ಮಲ್ ಟ್ರಕ್ಕಿಂಗ್ ಏನಾದರೂ ಹೋದಾಗ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇವಾಗ ನಮಗೆ ಸದ್ಯಕ್ಕೆ ರೆಡ್ ಲೈಟು ವಿತ್ ಏನದು ಇದು ಚೆನ್ನಾಗಿ ಕಾಣುತ್ತೆ ನೋಡಿ. ಒಂಥರ ಏನೋ ಒಂದು ಕ್ಯಾಂಡಲ್ ಏನೋ ಹಚ್ಕೊಂಡಿದ್ದೀವಿ, ಒಂದು ದೀಪ ಏನೋ ಉರಿತಾ ಇದೆ ಅನ್ನೋ ಒಂದು ರೇಂಜಿಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದನ್ನು ಸೆಂಟ್ರಲ್ಲಿ ಇಡ್ತೀನಿ. ಓಕೆ, ಈಗ ನಮ್ಮ ಚಿಕನ್ ಬಾರ್ಬಿಕ್ಯೂ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾನೆ. ಚಾದೇವು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಲೈಟ್ ಚೇಂಜ್ ಮಾಡೋಣ ನೋಡಿ. ಓಕೆ, ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಿದೆ ಸದ್ಯ, ಚೆನ್ನಾಗಿ ಕರೆಕ್ಟಾಗಿದೆ. ನೀನು ಮಿಕ್ಸ್ ಮಾಡಿರೋದು ಚೆನ್ನಾಗಿದೆ. ಕಲರ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾಗಿದೆ ಒಳಗೆ ಅಂತ ಚೆನ್ನಾಗಿದೆ. ಲೆಗ್ ಪೀಸ್ ಎಲ್ಲ ಇದಾವಲ್ಲ. ಸೊ ನಮಗೆ ಅದು ಕೆಂಡ ಆದರೆ ರೆಡಿ ಮಾಡ್ಕೋಬೋದು. ಸುಜಿ, ರಸಮ್ ರೆಡಿ ಮಾಡ್ಕೊಂಬಿಡ್ತೀಯ ನೀನು? ಎಲ್ಲ ಕಟ್ ಮಾಡ್ಕೊಂಡು ತಂದಿದ್ದೀವಿ. ಏನಿದೆ ಒಂದು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಮಾಡಿಬಿಡ್ತೀಯ ನೀನು? ಅದು ಇದೇ ಪಾತ್ರೆ ಮಾಡ್ಕೊ ರಸಮ್. ಸಾಕು. ಇಲ್ಲ, ಇದ್ರಲ್ಲಿ ಒಂದು ಕೆಲಸ ಮಾಡು, ಇದ್ರಲ್ಲಿ ರಸಮ್ ಮಾಡಿಬಿಡು, ಅದ್ರಲ್ಲಿ ರೈಸ್ ಮಾಡಿಬಿಡೋಣ ಅಲ್ವಾ? ಕರೆಕ್ಟ್ ಆಗುತ್ತೆ. ಹಾಂ, ಸಾಕು. ಇದ್ರಲ್ಲಿ ರಸಮ್ ಮಾಡ್ಕೊ. ಅದು ಹಂಗೆ ಇದೇನು ಟೀಗೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಇದು ರಸಮ್ ಮಾಡಿಕೊಂಡ್ರೆ ಮಿಕ್ಕಿದ್ದು ಏನಾದ್ರು ಮಾಡ್ಬೋದು. ಬಾರ್ಬಿ ಕೆಂಡ ರೆಡಿಯಾಗಿದೆ. ಇಲ್ಲ ರೆಡಿಮೇಡ್ ಅಲ್ವಾ, ಜಸ್ಟ್ ಹಾಕಿ ಬಾಯ್ಲ್ ಮಾಡಿಬಿಟ್ರೆ ಆಯ್ತಲ್ಲ.
ಸೂಪರ್. ಓಕೆ, ರೈಸ್ ಆಗಿದೆ, ನೀಟಾಗಿ ಬೆಂದಿದೆ ರೈಸ್ ಎಲ್ಲ. ಓಕೆ, ನೋಡೋ ರೈಸ್ ಬೆಂದಿದೆಯಲ್ಲ. ರೈಸ್ ಆಯಿತು, ಇನ್ನೇನಿದ್ರು ಇವಾಗ ಇದನ್ನು ಆಗಿದೆಯಲ್ಲ, ಬಾಯ್ಲ್ಡ್ ಆಗಿದೆಯಲ್ಲ. ಸರಿ, ಹಂಗಾರೆ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡಿಬಿಡೋದಾ ಬಾರ್ಬಿಕ್ಯೂಗೆ? ಕೆಲಸ ಮಾಡೋಣ, 2 ಸೌದೆ ಪಕ್ಕ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಡೋಣ. ಅದ್ರ ಮೇಲೆ ಇಟ್ಬಿಡೋಣಲ್ಲ. ಅದು ಸೆಂಟ್ರಲ್ ಹಾಕಬೇಕು, ನೀನು ತುದಿಲಿ ಹಾಕ್ತಿದ್ಯಾ? ಅಲ್ಲಲ್ಲ, ಈ ಚಿಕನ್ದು ಸೆಂಟ್ರಲ್ ಹೋದರೆ ಮಾಂಸ ಈಕ್ವಲ್ ಆಗಿ. ಹಾಂ, ಇವಾಗ ಹಾಕಿ ಕರೆಕ್ಟಾಗಿದೆ. ಬೇಯಲ್ಲ. ಗ್ರಿಲ್ ಮಾಡೋಕ್ಕೆ ನೀನು ಸೆಂಟ್ರಿಗೆ ಹಾಕ್ಬೇಕು. ಸೆಂಟ್ರಲ್ಲಿ ಮಾಡಿದ್ದು ಮೂಳೆ ಅಲ್ಲಿ ಮಾಸ್ಟರ್ ಅವರಲ್ಲ, ನಮ್ಮ ಸುಜಿದ್ದು ಹೋಟೆಲ್ ಇದೆ, ಅಡ್ರೆಸ್ ಹೇಳ್ಬಿಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್. ಯಾರು ನೀನೇ ಹೇಳಿದಲ್ಲ ನಾನು ಮಾಡ್ತೀನಿ ಅಂತ. ನಾನು ನಿನ್ನ ಟೇಸ್ಟ್ ಮಾಡೋದು ಸುಮ್ಮನೆ ಅದೇ, ನಾನು ಏನು ಈಗ ಮಾಡಲಿಲ್ಲ. ಇಲ್ಲ ಅಂತ ನಾನು ಬಾರ್ಬಿಕ್ಯೂ ಎಲ್ಲಿ ಮಾಡಿದ್ದೇನೆ ಇವಾಗ ಮಾಡೋಣಲ್ಲ ಹೊಸ್ದಾಗೆ. ಬಾರ್ಬಿಕ್ಯೂ ಅವಾಗಿಂದನೂ ಐತೆ. ತಂದೂರಿ ತಾನೆ? ತಂದೂರಿ ಯಾವಾಗಿಂದ ಇದೆ? ಒಂದಿನ ಕೊಡಿಸ್ತಿಲ್ಲ. ಒಂದು ರಟ್ಟಿನ ಪೀಸ್ ತಗೋಬಿಟ್ಟು ಅವಾಗ ಇದ್ರೆ ಆಯ್ತು. ಆಗುತ್ತಲ್ವಾ? ಮತ್ತು ಒಂಚೂರು ಹೋದೆ ಪೀಸ್ ತಗೊಬನ್ನಿ, ಹೇಳ್ತೀನಿ. ಅರ್ಧ ಇದು ಬೆಂಕಿನ ಹಿಂದ್ಗಡೆಗೆ ಇಟ್ಬಿಟ್ಟು ಕೆಂಡನ ಮುಂದ್ಗಡೆಗೆ ಹಾಕ್ಬಿಟ್ರೆ ಹಿಂಗೆ ಸರಿ ಆಗುತ್ತಲ್ಲ. ಏನಿಲ್ಲ, ಇದರಲ್ಲಿ ರಟ್ಟಿನ ಪೀಸಲ್ಲಿ ಹಿಂಗೆ ಅಲ್ಲಾಡಿಸಿದ್ರೆ ಆಯಿತು. ಹೀಗೆ ಕೊಡೋಣಲ್ವಾ? ಅಷ್ಟು ಒಂದು ನಿಮಿಷ ಇದು ನಿಂತಿಲ್ಲ ಇನ್ನು. ಓಕೆ, ಹೈಟ್ ಜಾಸ್ತಿ ಆಯ್ತಾ? ಚಿಕನ್ ರೆಡಿ ಇದೆ. ಸ್ಮೋಕ್ ಚಿಕನ್ ಬಾರ್ಬಿಕ್ಯೂ. ಓಹೋ ಸಿಕ್ಕಾಬಿಟ್ಟು. ಹಂಗಾರೆ ಮತ್ತೆ ಇದು ಬೇಡ ಅಲ್ಲ, ಹಾಕ್ಬಿಡ್ಲ ಇದು? ಕೆಂಡದ ಮೇಲೆ ಬರಲ್ಲ. ಇಲ್ಲ, ಹೈಟ್ ಮಾಡಿದ್ದೀವಲ್ಲ. ಹಾಂ, ಬಾರ್ಬಿಕ್ಯೂ ಇದೆ. ಚೂರು ಗಾಳಿ ಆಡ್ಬಿಟ್ರೆ ಏನಿಲ್ಲ. ಆಹಾ, ಕಣ್ಣೆಲ್ಲ ತಂಪು ಆಯ್ತಾ ರಸಮ್ಮ? ಒಳ್ಳಿದೆ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ಏನಾದರೂ ಬೇಕು ಅಂದರೆ ಹೇಳಿ. ಆಹಾ, ಸುಟ್ಟೋಗ್ತದೆ. ಕುದಿತಿದೆ. ಉಪ್ಪು ಮಾಡ್ಕೊಂಡು ತಿನ್ಬೇಕು. ತಡೀರಿ, ಸ್ವಲ್ಪ ಆರ್ಲಿ. ಹಂಗೆ ಹಾಕು, ಸ್ವಲ್ಪ ಲೈಟಾಗಿ ಹಾಕು, ಸ್ವಲ್ಪ ಹಾಕು. ಉಪ್ಪು ಮಾಡ್ಕೊಂಡು ಕುಡಿಬೇಕು. ತಾಳೆ ಏನಾದ್ರು ಬೇಕಾದ್ರೆ ಒಂದು ನೋಡ್ಬಿಟ್ಟು ಹೇಳಪ್ಪ. ಚಕ್ಕದಾಗಿದೆ ಟೊಮೆಟೊ ರಸಮ್, ಸೂಪರ್. ಸೂಪರ್. ಇನ್ನೊಂದು ಕಡ್ಡಿ ಹಾಕ್ಬೇಕಾಯ್ತು. ಶಿವಾಜಿನಗರಲ್ಲಿ ಕಾಡಿ ಅಂತಾರೆ, ನಮ್ದಕ್ಕೆ ಒಂದು ಕಾಡಿ ಕೊಡಿ. ಬ್ಯಾಬಿ ಬಾರ್ಬಿಕ್ಯೂ ರೆಡಿ ಆಗ್ತಾಯಿದೆ. ರಸಮ್ ರೆಡಿ ಆಯಿತು, ರೈಸ್ ರೆಡಿ ಆಯಿತು. ಈಗ ಬಾರ್ಬಿಕ್ಯೂ ಆದರೆ ಸೂಪರ್. ಬರೀ ಹೊಗೆನೇ ಕಾಣ್ತಿದೆಯಲ್ಲ ನೋಡಿ, ಹೆಂಗೆ ರೆಡಿ ಆಗ್ತಿದೆ ಫುಲ್ಲು. ಓಹೋ, ಇನ್ನು ಕೆಂಡ ಆಗಬೇಕು ಒಂಚೂರು, ಆದರೆ ರೆಡಿ ಆಗುತ್ತೆ ಅದು. ಫುಲ್ ಕೆಂಡದಲ್ಲೇ ಬೇಯಬೇಕು. ಓಕೆ, ಊಟ ಪಾಪ ಮಾಡ್ತಾರ. ಕುಡಿದ್ರು ಯಾವುದಕ್ಕೂ ಸುಮ್ಮನೆ ಲೇಟ್ ಆಗೋದು ಬೇಡ. ಯಾವ ಬೇಕಾದ್ರೆ ಬಿಸಿ ಮಾಡ್ಕೋಬೋದು. ನೆಕ್ಸ್ಟ್ ಇನ್ ಫ್ಯೂಚರ್ ಯಾವಾಗಲೂ ಮಾಡೋದಾದ್ರೆ ಇದು ಅಲ್ಲೋಗಿ ಫೋಟೋಗೆ ನಿಲ್ಸ್ಕೊಂಡಿದ್ವಲ್ಲ ಜೀಪ್ನ, ಅಲ್ಲಿ ಮಾಡೋದ. ಬೆಂದಿದೆಯಾ ಅದು? ನೋಡಿಲ್ಲ. ಚೀಸ್ ಇದು ಬಿಟ್ರೆ ಕಷ್ಟ. ಒಂಚೂರು ಗ್ಯಾಪ್ ಕೊಡಬೇಕು ಪೀಸ್ಗೆ.
ನೋಡಿ ಒಂಚೂರು ಹಂಗೆ ತಿಂದು ಅದು ಒಳಗಡೆ ಬಂದಿರಲ್ಲ. ಅಲ್ಲ ಹಿಂಗೆ ಗ್ಯಾಪ್ ಮಾಡಿಬಿಟ್ರೆ ಅರ್ಧಂಬರ್ಧ ಬೇಯೋದೆ, ಇವೇನು ಫುಲ್ ಬೇಯಲ್ಲ. ಅದೇ ಏಯ್ ಫುಲ್ ಆಗೋಗಿದೆ ಕಣ. ಸೀದಾ ಹೋಗ್ಬಿಟ್ಟಿದೆ ಕುಡಿ ತೆಗೆದ್ಬಿಡಂದ್ರೆ. ಅದಕ್ಕೊಂದು ಹಾಕ್ಬೇಕಿತ್ತು ನೋಡಿ, ಫುಲ್ ಸೀದಾ ಹೋಗ್ಬಿಟ್ಟಿದೆ ಅದು ಪಾಪ. ಅದು ಪೂರ್ತಿ ಹಾಕ್ಬಿಡಿ, ಏನಿದೆ ಅಷ್ಟೂ. ಲೆಗ್ ಚುಚ್ಚಿಬಿಟ್ಟು ಅಲ್ಲ ಫುಲ್ ಉದ್ದಕ್ಕೆ ಹಾಕ್ಬಿಡೋದು, ಇಲ್ಲಾಂದರೆ ಮತ್ತೆ ಇನ್ನೂ ಇದಾಗೋವರೆಗೂ ಕಾಯಬೇಕಾಗುತ್ತೆ. ತಿಂದ ಒಂದು ಪೀಸ್ ಚರ್ಮ ಅದು ನೋಡು. ಸೂಪರ್ ಆಗಿದೆ ಕಣ, ಚದೇವು ಮಸ್ತಾಗಿದೆ, ಸಕ್ಕತ್ತಾಗಿದೆ. ಅಷ್ಟೇ ಏನು ಸೂಪರ್ ಆಗಿದೆ. ಪ್ರಮೋಷನ್ ಕಣ, ಸೆಲ್ಫ್ ಪ್ರಮೋಷನ್ ತುಂಬ ಇಂಪಾರ್ಟೆಂಟು. ಸಾಕು ಸ್ವಲ್ಪ ಮಸಾಲೆ ಜಾಸ್ತಿ. ಕರೆಕ್ಟಾಗಿ ಉಪ್ಪು ಖಾರ ಕಡಿಮೆ ಇತ್ತು, ನಿಂಬೆಹಣ್ಣು ಬೇಕಾಯ್ತು. ಕಳೆದೋಗ್ಬಿಡ್ತೀಯ ತಿಂದರೆ. ಬೇರೆ ಕುಡಿದ್ರೆ ಈ ಚಿಕನ್ ಸೈಡ್ಸ್ ಹೊಡಿತಾ ಇದೆ, ಹೆಂಗೆ ಹೊಡಿತಾ ಇದೆ ಗೊತ್ತಾ? ಹುಟ್ಟಿರ್ಬೇಕು. ಯಾವುದೋ ಫ್ಲೇವರ್ ಹೊಡಿತೈತಲ್ಲ ಒಂದೊಂದು ಪೀಸಲ್ಲಿ. ಏನು ಫ್ಲೇವರು? ಹಿಟ್ಟು ಹಿಟ್ಟಿದ್ದು ಬಂದಿಲ್ಲ ಇದು. ತಿನ್ನಬೇಕು ಗೋರ್ಕಂಡಿಗ ಹಿಟ್ಟ ಪಟ್ಟ ಪೌಡ್ರಿದ್ದು ಫ್ಲೇವರ್ ಹೊಡಿತಾ ಇದೆ. ಇದು ಲೆಗ್ ಪೀಸ್ನ ಸ್ವಲ್ಪ ಕುಯ್ದುಬಿಟ್ಟು ಹಾಕ್ಬೇಕಾಯ್ತು ಅಣ್ಣ, ಬೇಯಲ್ಲ. ಕುಯ್ದಿಲ್ವ, ಹಿಂಗೆ ಕಟ್ಟಾಕಿಲ್ವಾ? ನನ್ನ ಕಟ್ಟು ಮಾಡಿಲ್ಲ, ಏನು ಮಾಡಿಲ್ಲ. ಅದು ಒಂದೆರಡು ಮಾರ್ಕ್ ಹೊಡಿಬೇಕಿತ್ತು, ಸಾಕಾಯ್ತಲ್ಲ. ಐದು ಮಾರ್ಕ್ ಹಾಕ್ಬಿಡು. ಈಗ ಒಳ್ಳೆ ಶ್ರೀರಾಮ್ಪುರದಲ್ಲಿ ಹಾಕ್ತಿದ್ದಲ್ಲ ನೀನು, ಆ ಥರ ಮಾರ್ಕ್ ಹಾಕು. ಆಚೆ ಕಡೆ ಮಳೆ ಬರ್ತಿದೆ, ಹಂಗಾಗಿ ನಾವು ಊಟ ಬೇರೆ ಮಾಡಬೇಕು. ಹಂಗಾಗಿ ಒಂದು ಸ್ವಲ್ಪ ಆಮ್ಲೆಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಎಲ್ಲ ಸೆಟಪ್ಪು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ರೆಡಿ ಮಾಡೋಣ ಆಮ್ಲೆಟ್. ತಗೋ ಇಲ್ಲಂಗೆ ವಿಡಿಯೋ ಮಾಡು, ಒಣಗಾಕು. ಸೊ ಇದಕ್ಕೆ ಏನೇನಿಲ್ಲ ಆಯಿಲ್ ಕೊಟ್ಟನಲ್ಲ, ಅಲ್ಲೇ ರೈಟ್ ಸೈಡಲ್ಲಿ. ಓಕೆ, ಇದು ಆಫೇ ಮಾಡಿಲ್ಲ. ಓಕೆ, ಸೊ ಈಗ ಆಮ್ಲೆಟ್ ಮಾಡೋಣ. ಆಮ್ಲೆಟ್ ಮಾಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಇದು ಕೊಡು, ಮೊಟ್ಟೆ ಕೊಡು. ಅದೇ ತೋರಿಸಿದ್ರೆ ಕಾಣ್ತೀಯ. ತೋರಿಸು, ಸಾಧ್ಯ ತೋರಿಸಿಲ್ಲ, ಈ ಕಡೆ ತೋರಿಸು. ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ, ಅವ್ರ ವೈಫ್ಗೆ ಸ್ವಲ್ಪ ಭಯ, ನಮ್ಮ ಹುಡುಗ ಚೆನ್ನಾಗಿ ಅವನ್ನೇ ಆರಿಸ್ಕೊಂಡು ಹೋಗ್ಬಿಡ್ತಾರೆ ಅದು ಬೆಂಗಳೂರು ಕಡೆಯಿಂದ ಬಂದ್ಬಿಟ್ಟು ಅಂತ. ಯಾರಾದ್ರೂ ಸಾಧೆಯವ್ರನ್ನ ಸ್ಪೆಷಲಾಗಿ ಮೀಟ್ ಮಾಡಬೇಕು ಅಂದರೆ ಹೋಮ್ ಸ್ಟೇಗೆ ಬರ್ಬೋದು. ರಾಸ್ತಾ ಹೋಮ್ ಸ್ಟೇ ಸಕಲೇಶ್ಪುರ. ಸ್ಪೆಷಲ್ ರೂಮ್ ಬುಕ್ ಮಾಡಬೇಕಾದ್ರೆ ಸಿಗ್ತಾನೆ. ಓಹೋ, ಎಲ್ಲ ಬಾಯ್ಲ್ ಆಯ್ತಾ ಅಂತ. ಎಷ್ಟು ಜಲ್ದಿ ಇದನ್ನೇ ಮಾಡ್ಬಿಡೋಣ, ಬಾಯ್ಲ್ಡ್ ಎಗ್ಗೆ ಮಾಡ್ಬಿಡೋಣ. ಬಾಯ್ಲ್ಡ್ ಎಗ್ಗ? ಹ್ಞೂ, ದೆವ್ವ ಬಂತು. ಎಗ್ ಬುರ್ಜಿ ಮಾಡ್ಬಿಡೋಣ. ಏನಾರು ಮಾಡಿ ಒಂದು 4 ಮೊಟ್ಟೆ ಇದೆ, ಸ್ವಲ್ಪ ತಿನ್ನೋಣ. ಈರುಳ್ಳಿ ಇಲ್ಲ, ಮೆಣಸಿನ್ಕಾಯಿ ಅಲ್ಲ ಹಂಗೆ ಮಾಡೋಣ, ಬರೀ ಖಾರ ಪುಡಿ ಐತಲ್ಲ, ಖಾರ ಪುಡಿ ಉಪ್ಪು ಐತಲ್ಲ. ಹಂಗೆ ಮಾಡೋಣ ಬಿಡಿ. ಇಲ್ಲ ಏನಾಗುತ್ತೆ, ಬಾಯ್ಲ್ಡ್ ಎಗ್ ಮಾಡಿದ್ರು ಅದು ನೆಂಚ್ಕೊಳಕ್ಕಾಗಲ್ಲ ರಸಮ್ ಜೊತೆಲಿ. ಎಗ್ ಬುರ್ಜಿ ಮಾಡಬೇಕಿಲ್ಲ ಆಮ್ಲೆಟ್ ಮಾಡಬೇಕು, ಏನು ಮಾಡೋಣ? ಹಾಫ್ ಬಾಯ್ಲ್ಡ್ ಹೊಡೀರಿ. ಹಾಂ ಅಣ್ಣ, ಹಾಫ್ ಬಾಯ್ಲ್ 4 ಮೊಟ್ಟೆ ಹಾಕ್ಬಿಟ್ಟು ಹೊಡಿರಿ, ಕಲಸಿ ಹೇಳ್ತೀನಿ. ನೋಡಿ ಇಲ್ಲಿ ತೋರಿಸುತ್ತದೆ. ಉಪ್ಪು ಮಗನೇ, ಖಾರ ಕೊಡು, ಉಪ್ಪು ಖಾರ ಕೊಡು ಚಿನ್ನ. 4 ಹೊಡೆದ್ಬಿಟ್ಟು ಇದನ್ನ ಕಳಿಸಿ. ಇಲ್ಲಿ ತೋರಿಸು, ಇದು ತೋರಿಸು ಹೊರಗಡೆ. ಕಳಿಸ್ಬಿಡಿ. ಹೊಡಿರಿ, ಇನ್ನೊಂದು ಮೊಟ್ಟೆ ಹೊಡಿರಿ. 4 ಒಟ್ಟಿಗೆ ಹಾಕಿ. 4 ಒಟ್ಟಿಗೆ ಹಾಕಿದ್ರೆ ಒಂದು ಹಿಂಗೆ ಹಾಕಿ ಆಮೇಲೆ ನೋಡೋಣ. ಏನು ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದು ಬೆಟರ್. ಅಲ್ಲ, ಒಂದು ನೋಡೋಣ. ಈಗ ನೋಡಿ ನಾವು ಖಾರ ಪುಡಿ ಹೆಂಗೆ ತಾನೆ ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತದೆ, ಇದು ಮಾಡ್ತಿರೋದು ಕಾಣಿಸ್ತದೆ, ನೀವು ಕಾಣ್ತಾ. ಸ್ಟವ್ವೇ ಉರಿತಾ ಇಲ್ಲ ಇಲ್ಲಿ, ಇನ್ನೆಲ್ಲಿಂದ ಕಾಣುತ್ತೆ? ಇದು ಹಾಫ್ ಬಾಯ್ಲ್, ಅದು ಇದು ಹಾಫ್ ಬಾಯ್ಲ್. ಓಕೆ, ಹಾಫ್ ಬಾಯ್ಲ್ ಸಕ್ಕತ್ತಾಗಿರುತ್ತೆ, ಮಜಾ ಕೊಡ್ತೀವಿ.
ಡಬಲ್ ಹಾಫ್ ಬಾಯ್ಲ್ ಮಾಡಿ. ನಮ್ಮ ಸಾಧ್ಯವಾಗಿ ಹಾಫ್ ಬಾಯ್ಲು. ಹಾಫ್ ಬಾಯ್ಲ್ ಆಗಲ್ಲ, ಕಲಸಿ ಹೇಗೆ ಬುರ್ಜಿ ಅದೀಗ. ಇಲ್ಲ ಹಂಗೆ ಮಾಡೋಣ. ಇದು ಕೊಡು, ಪ್ಲೇಟ್ ಕೊಡು. ಪ್ಲೇಟಲ್ಲಿ ಅಯ್ಯೋ ದೇವ್ರೆ, ಫುಲ್ ಕೆಂಪ್ಕೊಂಡು ಎಲ್ಲ ಮಾಡ್ತವ್ರೆ ಆಮ್ಲೆಟ್ನ ನೋಡಿ. ಹಾಫ್ ಬಾಯ್ಲ್ ತಾನೇ ಕೇಳಿದ್ ನೀನು? ಹಾಫ್ ಬಾಯ್ಲು ಡಬಲ್ ರೋಸ್ಟ್ ಬೇಕಾ ಸಿಂಗಲ್ ರೋಸ್ಟ್? ಡಬಲ್ ರೋಸ್ಟ್. ಪ್ಲೇಟ್ ಚೆನ್ನಾಗಿ ಕೇಳ್ತಾನೆ. ಹಿಂಗೆಲ್ಲ ಎತ್ತೋದಿಲ್ವಾ? ಆಯ್ತಲ್ಲ, ಹಂಗೆ ಎತ್ತಿದ್ರಲ್ಲ. ಇದು ಹಾಫ್ ಬಾಯ್ಲ್ ಡಬಲ್ ರೋಸ್ಟ್ ಅಂತಾರೆ. ಇದನ್ನ US ಅಲ್ಲೆಲ್ಲ ಸನಿ ಸೈಡ್ ಅಪ್ ಅಂತಾರೆ. ಹಸಿ ಇದ್ರೇನೆ ಚಂದ. ವಿಡಿಯೋ ಮಾಡೋ, ನಿನ್ನೆ ಬೇಯಬೇಕಾ? ಅದೇ ಮಜಾ. ನಮಗೂ ನನಗೆ ಕೊಟ್ಬಿಟ್ರಣ ಸ್ವರ್ಗನೇ ಪಾಸ್ ಆಗುತ್ತೆ ಇಲ್ಲಿ ಮುಂದೆ. ಈಗ ಈ ಕ್ಲೈಮೇಟ್ ಇಂಥ ಜಾಗದಲ್ಲಿ ನೋಡಿ, ಇಂಥ ಜಾಗದಲ್ಲಿ ಇಂಥ ಟೈಮಲ್ಲಿ ಹಿಂಗೆ ಕ್ಯಾಂಪ್ ಮಾಡ್ಕೊಂಡು ಕುಡಿಯೋ ಮಜಾ ಇದೆಯಲ್ಲ, ಬೇರೆ ಲೆವೆಲ್. ಕೋಟಿ ಕೊಟ್ರು ಸಿಗಲ್ಲ. ಕೋಟಿ ಇದ್ದವನು ಇದನ್ನು ಮಾಡಕ್ಕೆ. ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಮೇಲೆ ನೀಲಿ ಅಂಬರ, ತಟ್ಟೆಲಿ ಬಾಯ್ಲ್ಡ್ ಸೂಪರ. ಹೆಂಗಿದೆ ಬಾಯ್ ಬಿಟ್ಟು ಹೇಳ್ಬೇಕು. ಸೂಪರ. ನಿಂಗೆ ಏನ್ ಬೇಕು? ಕ್ರೆಡಿಟ್ ಗೋಸ್ ಟು ನಮ್ಮ ಅಭಿಯಣ್ಣ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ನಮ್ಗೆ ಎಲ್ಲ. ಲಾಸ್ಟಿಗೆ ಸೈಡ್ಸ್ ಮುಗೀತು ಅನ್ನೋ ಟೈಮಿಗೆ ಆಮ್ಲೆಟ್ ಸಿಕ್ತು. ಸೊ ನೆಕ್ಸ್ಟ್ ಲೆವೆಲ್ ಇಲ್ಲಿ ಕೊಡು ಮಚ್ಚ, ಇಲ್ಲಿ ಹಂಗೆ ಅದನ್ನ ಹೇಳಿ ಬ್ರಾ, ನೀವೇ ಹೇಳಿ ಅದನ್ನ ಡೈಲಾಗ್ನ. ಯಾವ್ದು? ಇಂಥ ಜಾಗದಲ್ಲಿ ಇಂಥ ಕಡೆ ಕೂತ್ಕೊಂಡು ಈ ಥರ ಕೋಟಿ ಇದ್ರೂ ಸಿಗಲ್ಲ ನಂಗೆ. ಅದನ್ನ ಅಭಿಯಣ್ಣ ನೀನು ಹೇಳಿದ್ರೆ ಚಂದ. ಕೋಟಿ ಮಾಡಿ ಅಪಾರ್ಟ್ಮೆಂಟ್ ತಗೊಂಡು ಇನ್ನೊಂದು ಮಾಡಿ ಲ್ಯಾಂಡ್ ತಗೊಂಡು ಏನೋ ಮಾಡಿ ಅದರಲ್ಲೂ ಅಷ್ಟು ಸುಖ ಸಿಗಲ್ಲ. ಇಂಥ ಜಾಗದಲ್ಲಿ ಕೂತ್ಕೊಂಡು ಈ ಥರ ಕ್ಯಾಂಪಿಂಗ್ ಮಾಡಿ ಇಂಥ ಜಾಗದಲ್ಲಿ ಇಂಥ ಮಳೆಯಲ್ಲಿ ಬೇಡ. ನನ್ನ ಕೇಳಿಸ್ಕೊಂಡ್ರಾ? ಇದು ಒಬ್ಬ ಕೋಟ್ಯಾಧೀಶ್ವರ ಹೇಳ್ತಾ ಇರೋದು ಕೋಟಿ ಬಗ್ಗೆ. ಇರ್ಕೊಂಗೆ ಇನ್ನೇನು ಅದಕ್ಕೆ ಹೇಳೋದು ದಮ್ ಹೊಡಿಬೇಡ ಅಂತ. ನನಗೆಲ್ಲ ಎಣ್ಣೆ ಒಂದು ಹೊಡಿತೀನಿ ಅಷ್ಟೇ, ಗೊತ್ತಾಗುತ್ತೆ. ಡಬಲ್ ರೋಸ್ಟ್. ಇದು ನಂದು ಆಮ್ಲೆಟು, ಅವನು ಹಾಫ್ ಬಾಯ್ಲ್ಡ್. ಅದೇ ಮಾಡ್ತಾರೆ. ಇಲ್ಲ ಅಲ್ಲೋಡಲ್ಲಿ ಹಾಫ್ ಬಾಯ್ಲ್ಡ್, ಇದು ಡಬಲ್ ರೋಸ್ಟ್. ಹಾಫ್ ಬಾಯ್ಲ್ ಡಬಲ್ ಸೈಡ್ ಮಾಡಿದ್ರೆ ಹಿಂಗೆ ಆಗೋದು. ಈರುಳ್ಳಿ ಆಮ್ಲೆಟ್ ಆಗೋದು. ಇದು ಹೆವಿ ಪ್ರೋಗ್ರೆಸ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಹಾಕೋಣ. ಯೋಚನೆ ಮಾಡ್ಕೊಂಡು ಹೇಳ್ತಾನೆ. ಈಗ ಅಷ್ಟೊತ್ತಂಕ ನಾವು ಊಟ ಮಾಡೋಣ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡೋಣ. ಈ ಕಡೆ ನನಗೆ ತೋರಿಸಿ. ಇಲ್ಲ ಇದು ಹಾಫ್ ಬಾಯ್ಲ್. ಇದು ಹಾಫ್ ಬಾಯ್ಲ್ ತಾನೆ. ಇದು ಹಾಫ್ ಬಾಯ್ಲ್. ಡಬಲ್ ರೋಸ್ಟ್ ಮಾಡಿದ್ರೆ ಇದೇ ತರ ಆಗೋದು. ಡಬಲ್ ರೋಸ್ಟ್. ಇದು ಆಮ್ಲೆಟ್. ಡಬಲ್ ರೋಸ್ಟ್ ಏನ್ ಗೊತ್ತಾ? ಮೇಲೆ ಕೆಳಗಡೆ ಎರಡು ಕಡೆ ರೋಸ್ಟ್ ಆದ್ರೂ ಸೆಂಟ್ರಲ್ ಹಸಿ ಇರ್ಬೇಕು. ಅದು ಡಬಲ್ ರೋಸ್ಟ್. ಇದು ಹಸಿ ಇದನ್ನೇ ಐತೆ. ಇಲ್ಲ ಇಲ್ಲಿ ಇದು ಆಮ್ಲೆಟ್ ಅಷ್ಟೊಂದೇನಿಲ್ಲ. ಇದು ಕರ್ನಾಟಕ ಚೇಂಜ್ ಮಾಡಿಸ್ಕೊಂಡು ಯಾವ್ದು ಹಾಸ್ಪಿಟಲ್ ಚೇಂಜ್ ಮಾಡಿಸ್ಕೊಂಡು ಕಾಣಿಸ್ತಾನೆ ನಿಮಗೆ. ವಾಸನೆ ಇಕ್ಕರ ಹೇಳ್ತೀನಿ, ಹೋಗಿ ಚೇಂಜ್ ಮಾಡ್ಕೊ ಬಾ. ಓಕೆ, ರಸಮ್ ಸ್ವಲ್ಪ ಮಿಕ್ಸ್ ಮಾಡಕ್ಕೆ ಅಲ್ಲಾಡಿಸ್ಬೇಕಾಯ್ತು. ಇನ್ನೊಂಚೂರು ಬಿಡು. ಇಲ್ಲ ಸಾಕು. ಓಕೆ, ಟೊಮೆಟೊ ರಸಮ್ಮು ಸುಜಿತ್ ಮಾಡಿರೋದು. ಬನ್ನಿ ತಿನ್ನೋಣ. ಹೆಂಗಿದೆ ಟೇಸ್ಟ್ ಮಾಡೋ ಸುಜಿ? ಎಲ್ಲ ಚೆನ್ನಾಗಿದೆ. ಚಂದ್ರ ತರ ಹೇಳ್ಬೇಕು ಹಿಂಗೆ. ಮಾಡ್ಕೊಳ್ಳಿ ತಿನ್ಕೊಳ್ಳಿ, ಸವಿಯಕ್ಕೆ ಚಂದ. ಮಾಡ್ಕೊಳ್ಳಿ ತಿನ್ಕೊಳ್ಳಿ ಉಣ್ಕೊಳ್ಳಿ ಅಂತ. ಮಳೆ ಬಂದ್ರೂ ಅದು ಏನು ಆಗಿಲ್ಲ ನೋಡಿ. ಕೆಂಡ ಬೆಂಕಿ ಎಲ್ಲ ಸೂಪರ್ ಆಗಿದೆ. ರಸಮ್ಗೂ ಮೊಟ್ಟೆಗೂ ಇದಕ್ಕೋ ಬರಬೇಕು. ದೋಣ್ಗಲಿ ಹೋಗೋಣ ಅಂದ್ರೆ ನೈಟ್ ರೈಡ್. ಓಕೆ, ನೀನು ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋದಷ್ಟೇ. ಊಟ ಮಾಡ್ತಾ ಇದ್ದೀವಿ ಇವಾಗ. ಚೆನ್ನಾಗಿದೆ. ರಸಮ್ ಮಾತ್ರ ಸೂಪರ್ ಆಗಿದೆ.